ನಮ್ಮ ಶಾಸಕರು ಸಚಿವರಿಗೆ ಈಗ IPL ಟಿಕೆಟ್ನದ್ದೇ ಚಿಂತೆ. ಅವರಿಗೆ ಬೇರೆ ಯಾವ ಚಿಂತೆಯೂ ಕೂಡ ಇಲ್ಲ. ಜನಸಾಮಾನ್ಯರ ಬಗ್ಗೆ ಚಿಂತೆಯಂತೂ ಮಾಡೋದೇ ಇಲ್ಲ. ಜನಸಾಮಾನ್ಯರು ಏನಾದರೂ ತಲೆ ಕೆಡಿಸ್ಕೊಳ್ಳಲ್ಲ. ಅವರಿಗೆ ಬರೀ IPL ಟಿಕೆಟ್ ಬೇಕು, ಅದೊಂದೇ ಚಿಂತೆ. 2 ಫ್ರೀ ಟಿಕೆಟ್ ನೀಡಿದ ಸರ್ಕಾರದ ನಡೆ ಎಷ್ಟರ ಮಟ್ಟಿಗೆ ಸರಿ? ಶಾಸಕರಿಗೆ ಬೇಕೆ IPL ಟಿಕೆಟ್ ಬಿಟ್ಟಿ ಭಾಗ್ಯ? ಕೇವಲ ಬಿಟ್ಟಿ ಭಾಗ್ಯ ಕೊಡೋದೇ ಆಯ್ತು. ಟಿಕೆಟ್ ಖರೀದಿಸಲು ಸಾಧ್ಯವಾಗದಷ್ಟು ಬಡವರ ನಮ್ಮ ಶಾಸಕರು. ಅಯ್ಯೋ ಪಾಪ. ರಾಜ್ಯದ ಬಹುತೇಕ ಶಾಸಕರು ಕೋಟ್ಯಾಧಿಪತಿಗಳು. ಕ್ಯೂ ನಿಂತರೂ ಜನರಿಗೆ ಟಿಕೆಟ್ ಸಿಗಲ್ಲ. ಜನಪ್ರತಿನಿಧಿಗಳಿಗೆ ಮಾತ್ರ ಫ್ರೀ ಟಿಕೆಟ್ ಬೇಕಾ? ಶಾಸಕರು ಸಚಿವರಿಗೆ ಮಾತ್ರ VIP ಟ್ರೀಟ್ಮೆಂಟ್ ಯಾಕೆ? ಜನರ ತೆರಿಗೆ ಹಣದಲ್ಲಿ ಮೋಜು ಮಾಡುವ ಈ VIP ಸಂಸ್ಕೃತಿಗೆ ಕೊನೆ ಇಲ್ವಾ? ಪ್ರತಿ ಮ್ಯಾಚ್ಗೂ ಪಾಸ್ ಬೇಕು ಅಂತ ಡಿಮ್ಯಾಂಡ್ ಮಾಡೋದು ಎಷ್ಟು ಸರಿ? ನಮ್ಮ ಶಾಸಕರು ಸಚಿವರಿಗೆ ಈಗ ಕೇವಲ IPL ಟಿಕೆಟ್ನದ್ದೇ ಚಿಂತೆ. ಅವ್ರಿಗೆ ಬೇರೆ ಯಾವುದೇ ಚಿಂತೆ ಇಲ್ಲ. ಅಲ್ಲಿ ಜನಸಾಮಾನ್ಯರು ಬಾಯ್ ಬಿಡ್ಕೊಳ್ತಾವ್ರೆ, ನಮ್ಗೆ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಅಂತ. ಅದ್ಯಾವುದು ಕೂಡ ಬೇಕಾಗಿಲ್ಲ ನಮ್ಮ ಶಾಸಕರಿಗೆ, ಸಚಿವರಿಗೂ ಅಷ್ಟೇ ಅದ್ಯಾವುದು ಅವಶ್ಯಕತೆ ಇಲ್ಲ. ಕೇವಲ IPL ಟಿಕೆಟ್ ಬೇಕು. 2 ಫ್ರೀ ಟಿಕೆಟ್ ಅನ್ನ ಕೊಡಬೇಕು. ಈಗ ಸದ್ಯಕ್ಕೆ 2 ಫ್ರೀ ಟಿಕೆಟ್ ಕೊಡ್ತಾ ಇದ್ದಾರೆ, ಅದು ಕೂಡ ಸಾಲ್ತಾ ಇಲ್ವಂತೆ ನಮ್ಮ ಶಾಸಕರಿಗೆ. ಇನ್ನೂ ಹೆಚ್ಚಿನ ಟಿಕೆಟ್ ಅನ್ನ ಕೊಡಿ ಅಂತ ಈಗ ಬೇಡ್ಕೊಳ್ತಾ ಇದ್ದಾರೆ. ಒಟ್ನಲ್ಲಿ ಅವರು ಎಷ್ಟರ ಮಟ್ಟಿಗೆ ಬಡವರಾಗಿದ್ದಾರೆ ಅಂತಂದ್ರೆ ಒಂದು ಟಿಕೆಟ್ ಖರೀದಿ ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ನೋಡಿ. ಅಷ್ಟು ಬಡವರಾಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಶಾಸಕರು. ಅವ್ರಿಗೆ ಸರ್ಕಾರದಿಂದ ಸಂಬಳ ಅಂತ ಎಲ್ಲರೂ ಕೆಲಸ ಮಾಡ್ತೀವಿ ಅಂತಂದ್ರೆ ಸಂಬಳ ಅಂತ ಸಿಗುತ್ತಲ್ಲ, ಆದ್ರೆ ಅವ್ರಿಗೆ ಪಾಪ ಸಂಬಳನೇ ಸಿಗ್ತಾ ಇಲ್ವೇನೋ. ಹಂಗಾಗಿ ಪಾಪ ಬಡವರಾಗ್ಬಿಟ್ಟಿದ್ದಾರೆ. ಮನೆ ನಡೆಸೋದು ಕೂಡ ಅವ್ರಿಗೆ ಬಹಳ ಕಷ್ಟ ಆಗ್ಬಿಟ್ಟಿದೆ. ಹಾಗಾಗಿ ಈಗ ಅಟ್ಲೀಸ್ಟ್ ನಾವು IPL ಮ್ಯಾಚ್ ನೋಡಬೇಕು, ನಮಗೆ ಮನೋರಂಜನೆ ಬೇಕು, ಟಿಕೆಟ್ ತಾಳಿಕ್ ನಮ್ಮ ಹತ್ರ ದುಡ್ಡಿಲ್ಲ, ಹಾಗಾಗಿ ನಮಗೆ ಟಿಕೆಟ್ ಕೊಡಿ ಅಂತ ಈಗ ಕೇಳ್ಕೊಳ್ತಾ ಇದ್ದಾರೆ. ಆದ್ರೆ ರಾಜ್ಯದ ಬಹುತೇಕ ಶಾಸಕರು ಕೋಟ್ಯಾಧಿಪತಿಗಳು, ಕುಬೇರರಾಗಿದ್ದಾರೆ. ನಿಜಕ್ಕೂ ಕೂಡ ಇವರಿಗೆಲ್ಲ ಇಂತಹ ಬಿಟ್ಟಿ ಭಾಗ್ಯಗಳು ಯಾಕೆ ಕೊಡ್ತಾ ಇದ್ದಾರೆ ಸರ್ಕಾರದವರು ಅಂತ ಗೊತ್ತಾಗ್ತಾ ಇಲ್ಲ. ಜನರಿಗೆ ಕ್ಯೂ ನಿಂತ್ಕೊಂಡ್ರು ಕೂಡ ಟಿಕೆಟ್ ಸಿಗ್ತಾ ಇಲ್ಲ, ಪರದಾಡ್ತಾ ಇದ್ದಾರೆ. ಈ ಒಂದು IPL ಮ್ಯಾಚ್ನಲ್ಲಿ ನಮಗೂ ಟಿಕೆಟ್ ಬೇಕಂತ ಪರದಾಡ್ತಾ ಇದ್ದಾರೆ. ಕಷ್ಟಪಟ್ಟು ದುಡ್ದಂತಹ ದುಡ್ಡು ಕೆಲವೊಂದಿಷ್ಟು ಜನಕ್ಕೆ IPL ಮ್ಯಾಚ್ ನೋಡಬೇಕು. ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಏನಾದರೂ ಒಂದು RCB ಮ್ಯಾಚ್ ಇತ್ತಂತಂದ್ರೆ ಕಂಪಲ್ಸರಿ ಹೋಗಿ ಆ ಒಂದು ಮ್ಯಾಚನ್ನ ನೋಡಬೇಕು ಅಂತ ಕಷ್ಟಪಟ್ಟಂತಹ ದುಡ್ಡಿನಲ್ಲಿ ಟಿಕೆಟನ್ನು ಕೊಂಡ್ಕೊಳ್ತಾರೆ. ಆದರೆ ನಮ್ಮ ಶಾಸಕರು ಸಚಿವರು ಬಹಳ ಬಡವರಿದ್ದಾರಲ್ಲ, ಹಾಗಾಗಿ ಜನರ ತೆರಿಗೆ ಹಣವನ್ನು ಈಗ ಟಿಕೆಟ್ ಖರೀದಿ ಮಾಡಲಿಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಕೇವಲ ಇದೊಂದೇ ಸೌಲಭ್ಯ ಅಲ್ಲ, ಸಾಕಷ್ಟು ಸೌಲಭ್ಯಗಳಿದ್ದಾವೆ ಶಾಸಕರಿಗೆ ಮತ್ತು ಸಚಿವರಿಗೆ. ಇನ್ನು ಅಧಿವೇಶನದ ಸಂದರ್ಭದಲ್ಲೂ ಅಷ್ಟೇ ರೆಕ್ಲೈನ್ ಚೇರ್ಗಳ ವ್ಯವಸ್ಥೆ ಮಾಡಲಾಗಿತ್ತು. ಅದಕ್ಕೆ ಬಹುತೇಕ ಒಂದು 5.70 ಲಕ್ಷ ಹಣವನ್ನು ಅದಕ್ಕೆ ಅಂತಲೇ ಮೀಸಲಿಟ್ಟಿದ್ರು. ಅವರಿಗೆ ಪಾಪ ಬಹಳ ಸ್ಟ್ರೈನ್ ಆಗುತ್ತಲ್ಲ, ಆ ಒಂದು ಸ್ಟ್ರೈನ್ ಆದಂತಹ ಸಂದರ್ಭದಲ್ಲಿ ಒಂದು ರೆಕ್ಲೈನ್ ಚೇರ್ ಮೇಲೆ ಆರಾಮ್ಸೆ ಕುತ್ಕೊಂಡು ಮಸಾಜ್ ಮಾಡಿಸ್ಕೊಂಡು ನೆಮ್ಮದಿಯಾಗಿರ್ಲಿ ಅಂತ ಅವರಿಗೆ ರೆಕ್ಲೈನ್ ಚೇರ್ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಈಗ IPL ಒಂದು ಸಡಗರ ಸಂಭ್ರಮ ಶುರು ಆಗಿದೆ. ಹಾಗಾಗಿ IPL ಕೂಡ ಅಂದ್ರೆ ಈಗ ಅವ್ರಿಗೂ ಸ್ವಲ್ಪ ಮನೋರಂಜನೆ ಬೇಕಲ್ಲ. ಈ ಒಂದು ಮನೋರಂಜನೆ ಬೇಕು ಅಂತ ಅಂದ್ರೆ ಸದ್ಯಕ್ಕೆ ಅವರು ಈ ಒಂದು IPL ಮ್ಯಾಚ್ ನೋಡಬೇಕು ಅಂತಂದ್ರೆ ಅವ್ರ ಹತ್ರ ಟಿಕೆಟ್ ತಾಳಿಕೆ ದುಡ್ಡಿಲ್ವಲ್ಲ. ಹಾಗಾಗಿ ಸದ್ಯಕ್ಕೆ ಟಿಕೆಟ್ ಕೂಡ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇನ್ನೂ ಎಷ್ಟೆಲ್ಲ ಬಿಟ್ಟಿ ಭಾಗ್ಯಗಳನ್ನ ನಮ್ಮ ಶಾಸಕರಿಗೆ ಸಚಿವರಿಗೆ ಕೊಡ್ತಾರೋ ಗೊತ್ತಿಲ್ಲ. ಎಸೆ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ನಮ್ಮ ಶಾಸಕರು ಮತ್ತೆ ಸಚಿವರು ಇಬ್ರು ಕೂಡ ಬಹಳ ಬಡವರು ಅನ್ಸುತ್ತೆ. ಅವ್ರ ಹತ್ರ ದುಡ್ಡೇ ಇಲ್ಲ ಅನ್ಸುತ್ತೆ ಒಂದು ಟಿಕೆಟ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ. ಹಂಗಾಗಿ ಅವ್ರಿಗೆ ಫ್ರೀಯಾಗಿ ಟಿಕೆಟ್ ಕೊಡ್ತಾ ಇದ್ದಾರೆ IPL ಅಂತ. ಅವ್ರಿಗೆ ಬರೀ IPL ಚಿಂತೆ ಅಷ್ಟೇ ಇದೆ ನೋಡಿ. ಸಾಹಿತ್ಯ, ಈಗಾಗಲೇ ನಾವು ಬೆಂಗಳೂರಿನಲ್ಲಿ ಒಂದು ಕಾಲ್ತುಳಿತ ಪ್ರಕರಣವನ್ನು ನೋಡಿದ್ದಾಗಿದೆ. ಕೇವಲ ಕ್ರಿಕೆಟ್ ಆಟಗಾರರನ್ನ ನೋಡೋದಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಒಂದು ಕಾಲ್ತುಳಿತ ಸಂಭವಿಸಿ ಸರಿಸುಮಾರು 11 ಜನ ಯುವಕರು ಸಾವನ್ನಪ್ಪಿದಂತಹ ಘಟನೆ ಇನ್ನೂ ಮಾಸಿಲ್ಲ. ಈವರೆಗೂ ಕೂಡ ಹಸಿಯಾಗಿ ಹಾಗೆ ಉಳ್ಕೊಂಡಿದೆ. ಈ ನಡುವೆ ನಮ್ಮ ಶಾಸಕರು ಯಾರ್ಯಾರಿದ್ದಾರೆ ಎಲ್ರಿಗೂ ಕೂಡ IPL ಮ್ಯಾಚ್ ನೋಡೋದಕ್ಕಂತ ಟಿಕೆಟ್ ಕೊಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಮತ್ತೊಂದು ಕಡೆ ಶಾಸಕರು ಪ್ರತಿ ಮ್ಯಾಚ್ಗೂ ಕೂಡ ಪ್ರತಿಯೊಂದು ಮ್ಯಾಚನ್ನು ಕೂಡ ನಾವು ನೋಡ್ತೀವಿ, ಪ್ರತಿ ಮ್ಯಾಚ್ಗಳನ್ನು ನೋಡೋದಕ್ಕೆ ನಮಗೆ ಫ್ರೀಯಾಗಿ ಟಿಕೆಟ್ ಕೊಡಿ ಅಂತ ಬೇಡಿಕೆ ಇಡ್ತಾ ಇದ್ದಾರೆ ಅನ್ನೋ ಮಾತು ಕೇಳಿಬರ್ತಾ ಇದೆ. ಹೀಗಾಗಿ ಇದು ಸಹಜವಾಗಿ ರಾಜ್ಯದಲ್ಲಿ ಈಗ ಪ್ರಶ್ನೆಗೆ ಕಾರಣವಾಗ್ತಾ ಇದೆ. ಒಂದೆಡೆ ಇಡೀ ರಾಜ್ಯದಲ್ಲಿ ಬರಗಾಲದ, ಮತ್ತೊಂದು ಕಡೆ ಅನೇಕ ಕಡೆಗಳಲ್ಲಿ ಮಳೆಯಾಗಿದೆ ಈಗಾಗಲೇ, ಮತ್ತೊಂದು ಕಡೆ ಅನೇಕ ಜಿಲ್ಲೆಗಳಲ್ಲಿ ಈಗಾಗಲೇ ಮಳೆಗಾಲ ಆರಂಭ ಆಗೋದಕ್ಕಿಂತಲೂ ಮುಂಚೆ ಅವಧಿ ಪೂರ್ಣ ಮಳೆಯಾಗಿ ಈಗಾಗಲೇ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಈ ನಡುವೆ ಈ ಎಲ್ಲ ಅಂದರೆ ಈ IPL ನೋಡುವಂತಹ ಒಂದು ಶೋಕಿ ಏನಿದೆ, ಇದು ಬೇಕಾಗಿತ್ತಾ ಶಾಸಕರಿಗೆ ಅನ್ನುವಂತಹ ಪ್ರಶ್ನೆ ಈಗ ಸಹಜವಾಗಿ ಎದುರಾಗುತ್ತೆ. ಇದೇ ಒಂದು VIP ಕಲ್ಚರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಇಡೀ ದೇಶಾದ್ಯಂತ ಸಾಕಷ್ಟು ದುರಂತಗಳನ್ನೇ ನೋಡಿದ್ದಾಗಿದೆ ನಾವು.
ಈ VIP ಕಲ್ಚರು ಒಂದು ರೀತಿ ಕೇವಲ ಒಂದೆರಡು ವೆಹಿಕಲ್ಗಳು ಮಾತ್ರ ಇರಬೇಕು. ಒಬ್ಬ ಶಾಸಕರು ಸಚಿವರು ಹೋಗ್ತಾ ಇದ್ದಾರೆ ಅಂತಂದರೆ ಅವರ ಹಿಂದೆ 50, 60, 10, 15, 20 ವೆಹಿಕಲ್ಗಳು ಇದೆಲ್ಲವನ್ನೂ ಕೂಡ ತುಂಬ ನೋಡಿದ್ದೀವಿ ನಾವು. ಈ VIP ಕಲ್ಚರ್ ಏನಿದೆ ಇದರಲ್ಲಿ ಭಾಳ ಅಂತಂದರೆ ಅಬ್ಬಬ್ಬ ಅಂದರೆ ಒಂದೆರಡು ವೆಹಿಕಲ್ಗಳಲ್ಲಿ ಮಾತ್ರ ಜನ ಇರ್ತಾರೆ, ಒಂದು 4-5 ವೆಹಿಕಲ್ಗಳಲ್ಲಿ ಮಾತ್ರ ಜನ ಇರ್ತಾರೆ. ಆದರೆ ಮಿಕ್ಕಿರುವ ವೆಹಿಕಲ್ಗಳಲ್ಲಿ ಇವರ ಅಹಂಕಾರ ಕೇವಲ ತೋರ್ಪಡಿಕೆ ತುಂಬಿರುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಈ ಅಧಿಕಾರದ ಅಹಂಕಾರ ಮದ ಏನಿದೆ ಇದು ಅಧಿಕಾರಿಗಳಲ್ಲೂ ಕೂಡ ಕಾಣೋದಕ್ಕೆ ಸಿಗುತ್ತೆ. ಆದರೆ ಈಗ ರಾಜ್ಯ ಸರ್ಕಾರ ಅಂಥದ್ದೊಂದು ಅಹಂಕಾರಕ್ಕೆ ತಲುಪ್ತಾ, ಅಂಥದ್ದೊಂದು ಮದ ಈಗ ರಾಜ್ಯ ಸರ್ಕಾರಕ್ಕೂ ಕೂಡ ಏರ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ. ಇನ್ನು ಮತ್ತೊಂದು ಕಡೆಯಲ್ಲಿ ಈ VIP ಕಲ್ಚರನ್ನು ನೋಡ್ತಾ ಹೋದರೆ ನಾವು 2012-13 2005ರಿಂದಲೇ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತ್ತು ಈ ವಿಚಾರ. ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ರು ಅನೇಕರು. ಈ VIP ಕಲ್ಚರು ನಮ್ಮ ಇಡೀ ದೇಶಕ್ಕೆ ಒಂದು ರೀತಿ ಏನು ಈ ಹಿಂದೆ ಮೌಢ್ಯತೆಗಳು ಯಾವ ರೀತಿಯಾಗಿ ಜಿಡ್ಡು ಹಿಡ್ಕೊಂಡು ಕುಂತಿದ್ವು ಈ ವ್ಯವಸ್ಥೆಯಲ್ಲಿ, ಅದೇ ರೀತಿ ನಮ್ಮ ದೇಶದಲ್ಲೂ ಇದೂ ಕೂಡ ಒಂದು ಮೌಢ್ಯತೆ ರೀತಿಯಲ್ಲಿ ಬೆಳೆದು ಬರ್ತಾ ಇದೆ. ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತ ಅನೇಕರು ಮೊರೆ ಹೋಗಿದ್ರು. ಅದಾದ ನಂತರ ಈ ವಿಚಾರ 2013ರಲ್ಲಿ ಸಂಪೂರ್ಣವಾಗಿ ಅಂತ್ಯ ಕಾಣ್ತು. ಸುಪ್ರೀಂ ಕೋರ್ಟ್ ಕೂಡ ಈ ಬಗ್ಗೆ ಗೈಡ್ಲೈನ್ಸ್ಗಳನ್ನು ಹೊರಹಾಕ್ತು. ಯಾರು ಸಾಂವಿಧಾನಿಕ ಪೀಠದಲ್ಲಿ ಕೂತಿದ್ದಾರೆ, ಯಾರು ಸಾಂವಿಧಾನಿಕ ಹುದ್ದೆಗಳನ್ನು ಹೊಂದಿದ್ದಾರೆ ಅವರಿಗೆ ಮಾತ್ರ ಈ ಕೆಂಪು ಗೂಟದ ಕಾರುಗಳನ್ನು ಕೊಡಬೇಕು ಅನ್ನುವಂಥ ಒಂದು ವಿಚಾರ ಸುಪ್ರೀಂ ಕೋರ್ಟು ಪ್ರಸ್ತುತಪಡಿಸ್ತು. ಅದಾದ ನಂತರ ಕೆಲವು ರಾಜ್ಯಗಳು ಎಲ್ಲರೂ ಕೂಡ ಇದನ್ನು ಅಳವಡಿಸ್ಕೊಂಡ್ರು. ಹಲವಾರು ರಾಜ್ಯಗಳಲ್ಲಿ ಸಚಿವರನ್ನ ಹೊರತುಪಡಿಸಿದ್ರೆ ಕೆಂಪು ಗೂಟದ ಕಾರು ಯಾರಿಗೂ ಕೂಡ ಸಿಗೋದಿಲ್ಲ ಇತ್ತೀಚೆಗೆ. ಆದರೂ ಕೂಡ ಈಗೀಗ ರೀಲ್ಸ್ಗಳನ್ನು ಮಾಡೋದಕ್ಕೂ ಕೂಡ ಈ ಒಂದು VIP ಕಲ್ಚರ್ ಬೆಳಕಿಗೆ ಬರ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಈ VIP ಕಲ್ಚರು ಎಷ್ಟು ಹೀನ ಸ್ಥಿತಿಗೆ ನಮ್ಮ ದೇಶದಲ್ಲಿ ತಲುಪಿದೆ ಅಂತಂದರೆ ಸಾಹಿತ್ಯ, ಮೊನ್ನೆ ತಾನೇ ಕೆಲವೇ ದಿನಗಳ ಹಿಂದೆ ರಾಮ ಮಂದಿರಕ್ಕೆ ಒಬ್ಬ ಅತ್ಯಾಚಾರಿ, ಅಸಾರಾಮ್ ಬಾಪು ಅನ್ನುವಂತಹ ಒಬ್ಬ ಅತ್ಯಾಚಾರಿ ಏನಿದ್ದಾನೆ, ಈತ VVIP ಕಲ್ಚರ್ನ ಅಡಿಯಲ್ಲಿ VVIP ದರ್ಶನವನ್ನು ಪಡ್ಕೊಳ್ತಾನೆ. ಅರ್ಧ ಗಂಟೆಗಳವರೆಗೆ ಎಲ್ಲರೂ ಕೂಡ ಹೊರ ನಿಲ್ಲಬೇಕಾಗಿ ಬಂತು ಆ ಒಂದು ದೇವಸ್ಥಾನದಲ್ಲಿ. ಅಂದರೆ VIP ಕಲ್ಚರು ಈ ದೇಶದ DNA ಬೆರೆತು, ಈ ದೇಶದ ಜನರಲ್ಲಿ ಬೆರೆತು ಯಾವ ರೀತಿಯಾಗಿ ಜನಸಾಮಾನ್ಯರ ನಡುವೆ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ಇಂತಹ ದುರುಳರಿಗೂ ಕೂಡ VVIP ಕಲ್ಚರ್ ಸಿಗುತ್ತೆ ಅಂತಂದ ಮೇಲೆ ಇದಕ್ಕೆ ಫುಲ್ ಸ್ಟಾಪ್ ಯಾವಾಗ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ನಮ್ಮ ಶಾಸಕರು ಸಚಿವರಿಗೆ ಏನು ಖರ್ಚು ಮಾಡ್ತಾ ಇದ್ದಾರಲ್ಲ ದುಡ್ಡು, ಕೇವಲ ಇದೊಂದೇ ಬಿಟ್ಟಿ ಭಾಗ್ಯ ಅಲ್ಲ, ಸಾಕಷ್ಟು ಬಿಟ್ಟಿ ಭಾಗ್ಯಗಳನ್ನ ಕೊಡ್ತಾ ಇದ್ದಾರೆ. ಆ ಒಂದು ಬಿಟ್ಟಿ ಭಾಗ್ಯಗಳನ್ನ ನಮ್ಮ ಸಚಿವರಿಗೆ ಶಾಸಕರಿಗೆ ಕೊಡುವಂತಹ ದುಡ್ಡಿನಲ್ಲೇ ಅಭಿವೃದ್ಧಿ ಕೆಲಸನಾದ್ರೂ ಮಾಡ್ಬೋದಲ್ಲ. ಎಷ್ಟೋ ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ, ಅದನ್ನ ಸರಿಪಡಿಸ್ಲಿಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ಎಷ್ಟೋ ರಸ್ತೆಗಳು ಅಥವಾ ಕಾಮಗಾರಿಗಳೆಲ್ಲವೂ ಕೂಡ ಅರ್ಧದಲ್ಲೇ ಸ್ಥಗಿತ ಆಗಿದೆ. ಅದ್ಯಾವುದು ಕೂಡ ಬೇಕಾಗಿಲ್ಲ. ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಆಗಬೇಕು, ಆದರೆ ಎಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಯಾವ ಒಂದು ಜಿಲ್ಲೆಯನ್ನು ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಆದರೆ ಈ ಒಂದು IPL ಟಿಕೆಟ್ಗಾಗಿ ಈಗ ನಮ್ಮ ಶಾಸಕರು ನಮ್ಗೆ ಇನ್ನೂ ಹೆಚ್ಚಿನ ಟಿಕೆಟ್ ಕೊಡಿ ಅಂತ ಬೇಡ್ಕೊಳ್ತಾರೆ ಅಂತಂದ್ರೆ ನಿಜಕ್ಕೂ ನಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.